ಹೌದಣ್ಣ, ಇದೇ ತಾನೇ ಬಂದೆ. ಅಂದಾಗೆ ನಿನ್ನ PSI ಪರೀಕ್ಷೆ ಹೇಗಾಯ್ತಪ್ಪ? ನಿಮ್ಮ ಈ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ಆಯಿತಣ್ಣ. ಅಣ್ಣ, ನೀನು ಫೇಲ್ ಆಗಿಲ್ಲ ತಾನೆ? ಏ ಕಳಿ, ನಿನ್ನಂತ ಈ ಮುದ್ದು ತಂಗಿಯ ಮುಖ ನೋಡಿ ಹೋಗಿರೋ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ. ಎಂದಿಗೂ ಇಲ್ಲ ತಂಗಿ. ಶ್ರೀಮಂತರೇ ಬನ್ನಿ, ಈ ಬಡವನ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮಗೆ ಸೇರಿಲ್ಲ. ಪರವಾಗಿಲ್ಲ ಸೂರ್ಯ, ಚೇರ್ ಇದ್ದಾದ್ರೆ ಏನು ಸೂರ್ಯ, ನಿನ್ ಮನ್ಸು ತುಂಬಾ ದೊಡ್ಡದಿದೆಯಲ್ಲ ಸೂರ್ಯ, ಸಾಕಷ್ಟೇ ನಿಮ್ಗೆ. ಬ್ಯೂಟಿಫುಲ್, ಮುದ್ದಾದ ದೇಹ. ಏನೆಂದರೆ ವಿಶ್ವ ಏನಿಲ್ಲ ಮಧು, ನಿನ್ನ ತಂಗಿ ಲಕ್ಷ್ಮಿಯನ್ನ ನನ್ನ ತಮ್ಮ ಮಣಿ ಪ್ರೀತಿಸ್ತಾ ಇದ್ದಾರಂತೆ, ಅದಕ್ಕೆ ಕನ್ಯಾದಾನ ಮಾಡಿಕೊಡಿ ಅಂತ ಕೇಳಕ್ ಬಂದ. ತುಂಬಾ ಖುಷಿ ಆಗ್ತಾ ಇದೆ ಶ್ರೀಮಂತರ ಈ ಮಾತುಗಳನ್ನ ಕೇಳಿ. ನಿಮ್ಮಂತ ಅಗರ್ಭ ಶ್ರೀಮಂತರ ಮನೆಯ ಸೊಸೆಯಾಗೋದಕ್ಕೆ ಈ ನನ್ನ ಮುದ್ದು ತಂಗಿ ಪುಣ್ಯ ಮಾಡಿದಾಳೆ ಶ್ರೀಮಂತ, ಪುಣ್ಯ ಮಾಡಿ. ಲಕ್ಷ್ಮಿ ಏನೋ ಪುಣ್ಯ ಮಾಡಿದ್ದಾರೆ ಸೂರ್ಯ, ಆದರೆ ಎಂಬುವ ಮಾತೇಕೆ ಶ್ರೀಮಂತರೇ? ನೋಡು ಸೂರ್ಯ, ನಾವು ಅಗರ್ಭ ಶ್ರೀಮಂತರು. ನಿಮ್ಮಂತ ಬಡ ಬಿಕಾರಿ ಜಗತ್ತದಲ್ಲಿ ಸಂಬಂಧ ಬೆಳೆಸಬೇಕಾದರೆ ನನ್ನ ತಮ್ಮ ಮನೆಗೆ ವರದಕ್ಷಿಣೆ ಕೊಡಬೇಕಾಗುತ್ತದೆ. ಕೊಡುತ್ತೇವೆ ಶ್ರೀಮಂತರೇ, ಕೊಡುತ್ತೇವೆ. ಅದೆಷ್ಟು ಅಂತ ಹೇಳಿ ಶ್ರೀಮಂತರೇ, ಅದೆಷ್ಟು ಅಂತ ಹೇಳಿ. ಮದುವೆ ಖರ್ಚು ಎಲ್ಲ ನಾನೇ ನೋಡ್ಕೊತೀವಿ. ವರದಕ್ಷಿಣ ವರ ಉಪಚಾರ ಅಂತ 2 ಲಕ್ಷ ಕೊಟ್ರೆ ಸಾಕು. 2 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿಯನ್ನು ನಾವು ಸಾಯ